ಸರ್ ಯಾರು ನಿಮ್ಗೆ ಆಲ್ರೆಡಿ ಗೊತ್ತದ. ಅಕ್ಷಯ ಸಂಘಟನೆಯ ಅಧ್ಯಕ್ಷರು ಕಾಂತಕುಮಾರ್ ಸರ್ ಅವರು ಸುಮಾರು 3-4 ಬಾರಿ ಹೋರಾಟ ಮಾಡಿದ್ರು ಕೂಡ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ. ಹೀಗಾಗಿ ಇನ್ನೊಮ್ಮೆ ಟ್ರೈ ಮಾಡೋಮಂತೇಳಿ ಮತ್ತೊಮ್ಮೆ ನಿಮ್ಮ ಹತ್ರ ಬಂದಿದ್ದಾರೆ. ಸುಮಾರು 3-4 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ, ಗೊತ್ತಾ ನಿಮಗೆ? ಅವ್ರು ಸರ್ಕಾರ ಬಂದಿದ ತಕ್ಷಣ 1 ವರ್ಷಕ್ಕೆ ಸುಮಾರು 1 ಲಕ್ಷವರೆಗೂ ನೋಟಿಫಿಕೇಶನ್ ಮಾಡ್ತೀವಿ, ಪೋಸ್ಟ್ ತುಂಬ್ಕೋತ ಹೇಳಿದ್ರು, ಯಾವುದೇ ಆಗಿಲ್ಲ. ಹೀಗಾಗಿ ಮತ್ತೆ ನಮ್ಮ ಸಪೋರ್ಟ್ಗಾಗಿ ಬಿಜಾಪುರ ಮಾಡ್ಯಾರ, ಮತ್ತೆ ಬೆಂಗಳೂರು ಮಾಡಿದ್ರು, ಮೊನ್ನೆ ಧಾರವಾಡನೂ ಕೂಡ ಮಾಡ್ಯಾರ. ಈಗ ಇನ್ನೊಂದು ಸ್ಟ್ರೈಕ್ ಮಾಡೋಕ್ಕೆ ಅವರು ಸ್ವಲ್ಪ ಪ್ರೀ ಪ್ಲ್ಯಾನ್ ನಿಮ್ಮದು ಕೂಡ ಸ್ವಲ್ಪ ಸಹಾಯ ಬೇಕಾಗ್ಯದ. ಒಂದು 2 ನಿಮಿಷ ಮಾತಾಡ್ತಾರೆ, ದಯವಿಟ್ಟು ಎಲ್ಲರಿಗೂ ಅವರಿಗೆ ಈ ನಮ್ಮ ಸಿಂದಗಿ ನಗರಕ್ಕೆ ಬಂದರೆ ಎಲ್ಲರಿಗೂ ಅವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. 5 ನಿಮಿಷ ಮಾತಾಡ್ತಾರೆ, ದಯವಿಟ್ಟು ಯಾರು ಸ್ವಲ್ಪ ಗಲಾಟೆ ಮಾಡದೆ ಶಾಂತ ರೀತಿಯಿಂದ ಸಾಕಾಗಬೇಕು. ಬರೀ 3 ವರ್ಷದಿಂದ ಯಾವುದೂ ರಿಕ್ರೂಟ್ಮೆಂಟ್ ಇಲ್ಲ ಗೌರ್ಮೆಂಟ್ ಎಕ್ಸಾಮ್. ಸೊ ನೀವು ಇಲ್ಲಿ ಓದ್ಬಿಟ್ಟು ಏನು ಯೂಸ್ ಹೇಳಿ? ದಿನ ಬರ್ತೀರಾ, ಓದ್ತೀರಾ, ಮನೆಗೆ ಹೋಗ್ತೀರಾ. ಈಗ ಮತ್ತೆ ಈ ವರ್ಷವೂ ಗೌರ್ಮೆಂಟ್ ಎಕ್ಸಾಮ್ ಯಾವುದೂ ನಡೆಯಲ್ಲ. ಎಲೆಕ್ಷನ್ಸ್ ಬರ್ತಿದೆ, ZPTP, ಆಮೇಲೆ GB ಎಲೆಕ್ಷನ್ಸು, MLC ಎಲೆಕ್ಷನ್ಸ್ ಅಂದ್ಕೊಂಡು ಈ ವರ್ಷವೂ ಹಂಗೆ ಹೋಗುತ್ತೆ. ನೆಕ್ಸ್ಟ್ ಇಯರು ಮತ್ತೆ ಹಂಗೆ ಪುಷ್ ಮಾಡ್ತಾರೆ ಅವರು. ಇವಾಗ ರಿಕ್ರೂಟ್ಮೆಂಟ್ ಏನಕ್ಕೆ ಮಾಡ್ತಿಲ್ಲ ಅಂದರೆ ಹೈಕೋರ್ಟ್ ನೆಪ ಹೇಳ್ಕೊಂಡು ಇವರು ಡ್ರ್ಯಾಗ್ ಮಾಡ್ತಿದ್ದಾರೆ. ಸೊ ಇದು ಎಷ್ಟು ದಿನ ಅಂತ ನಡೆಯುತ್ತೆ? ನೀವು ಈ ಯೂತ್ಫುಲ್ ಇಯರ್ಸ್ ನಿಮ್ಮದು, ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದಿರ್ತೀರಾ, 1 ವರ್ಷ 2 ವರ್ಷ 3 ವರ್ಷ ಎಷ್ಟು ವರ್ಷ ಅಂತ ಓದ್ತೀರಾ ನೀವು, ಓಕೆನಾ? ಸೊ ಇದಾಗ್ತಿದ್ದಾಗೆ ನಿಮ್ಮ ಯೂತ್ನೆಸ್ಸು ಹೋಗ್ತಿದೆ, ನಿಮ್ಮ ಏಜ್ ಹೋಗ್ತಿದೆ, ಜೊತೆಗೆ ನಿಮ್ಮ ಇರೋ ಸ್ಕಿಲ್ಲು ಈಗಲೇ ಕಲಿಬೇಕು. ನೀವು ಮುಂದೆ ಏನು ಜಾಬ್ ಮಾಡ್ತೀರಲ್ಲ, ಅದು ಇವಾಗಲೇ ನೀವು ಕಲ್ತಿದ್ರೆ ಅದು ನಿಮಗೆ ಫ್ಯೂಚರಲ್ಲಿ ರಿಟರ್ನ್ಸ್ ಬರುತ್ತೆ. ಸೊ ಇವಾಗ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ, 3 ವರ್ಷದಿಂದ ಯಾವುದೂ ರಿಕ್ರೂಟ್ಮೆಂಟ್ ಆಗಿಲ್ಲ. ನಾವು ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ, ಅದಾದಮೇಲೆ ಮತ್ತೆ ಬಿಜಾಪುರಲ್ಲಿ ಮಾಡಿದ್ವಿ, ಆಮೇಲೆ ಮತ್ತೆ ಬೆಂಗಳೂರಲ್ಲಿ ಮಾಡಿದ್ವಿ, ಆಮೇಲೆ CM ಜೊತೆ 1 ವರ್ಷ ನಾವು ಭೇಟಿ ಮಾಡಿದ್ವಿ, ಸುಮಾರು 1 ಅವರ್. ಅವರು ರಿಕ್ರೂಟ್ಮೆಂಟ್ ಮಾಡ್ತೀನಂತ ಹೇಳ್ಕೊಂಡು ಇದುವರೆಗೂ ಏನೂ ಮಾಡಿಲ್ಲ ಅವರು. ಸೊ ನಾವು ಇವಾಗ ಆಲ್ ಡಿಸ್ಟ್ರಿಕ್ಟ್ಸ್ ಎಲ್ಲ ವಿಸಿಟ್ ಮಾಡಿ ಒಂದು ದೊಡ್ಡ ಲೆವೆಲಲ್ಲಿ ಸ್ಟ್ರೈಕ್ ಮಾಡೋ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಅದರಲ್ಲಿ ನೀವೆಲ್ಲ ಯುನೈಟ್ ಆಗಬೇಕು, ನೀವು ಪ್ರಶ್ನೆ ಮಾಡಬೇಕು. ಇಲ್ಲ ಅಂದರೆ ಇದು ನಡೆಯಲ್ಲ. ಇದು ಹಿಂಗೆ ರಿಕ್ರೂಟ್ಮೆಂಟ್ ನೆಪ, ಇದು ಹೈಕೋರ್ಟ್ ನೆಪ ಹೇಳ್ಕೊಂಡು ಹಂಗೆ ಮುಂದೆ ಹಾಕ್ತಿರ್ತಾರೆ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿದೆ, ಈಗ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನಿಮಗೆ ಲಾಸ್ಟ್ 3 ಕಾಂಗ್ರೆಸ್ ಸರ್ಕಾರ ಬಂದೇನೆ ಅಂತ ಹೇಳಿದ್ರು, ಪ್ರಣಾಳಿಕೆ ಏನು ಹೇಳಿದ್ರು, ಒಂದೇ ವರ್ಷದೇ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ವಾ? ಹೇಳಿದಾರಲ್ವಾ? ಅದಕ್ಕೆ ನೀವೆಲ್ಲ ಓಟ್ ಹಾಕಿದ್ರಲ್ವಾ? ಹಾಕಿರ್ಲಿಲ್ಲ? 3 ವರ್ಷ ಆಯ್ತು, 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ, ಹೌದಾ? 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. 7,84,000 ಖಾಲಿ ಹುದ್ದೆ ಇದೆ. ಟೀಚರ್ ವೇಕೆನ್ಸಿ 80,000 ವೇಕೆನ್ಸಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 30,000 ವೇಕೆನ್ಸಿ ಇದೆ. ಕಂದಾಯ ಇಲಾಖೆಯಲ್ಲಿ 11,000 ವೇಕೆನ್ಸಿ ಇದೆ. ಆರೋಗ್ಯ ಇಲಾಖೆಯಲ್ಲಿ 40,000 ವೇಕೆನ್ಸಿ ಇದೆ. ಪ್ರತಿ ಒಂದು ಇಲಾಖೆಯಲ್ಲೂ ಖಾಲಿ ಹುದ್ದೆಗಳಿದ್ದಾವೆ, ಇದೆಯಾ? ಇಲ್ಲ. ಸರ್ಕಾರ ಎವ್ರಿ ಇಯರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದ್ಯಾ? ಓದೋ ಸಂಖ್ಯೆ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದ್ಯಾ? ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆಯಾ, ಕಡಿಮೆ ಆಗ್ತಿದ್ಯಾ? ಅಂದ್ರೆ ಎಲ್ಲಾನು ಜಾಸ್ತಿ ಆಗ್ತಿದೆ, ಇಲ್ಲಿ ರಿಕ್ರೂಟ್ಮೆಂಟ್ ಮಾತ್ರ 0. 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ, ಅದು 0ನೇ. ಅದು ಕರೆಕ್ಟ್ ಅಲ್ವಾ? ನೀವು ಇಲ್ಲೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಇಲ್ಲಿ ನೋಡಿ, ಎಲ್ಲ ಚೇರಲ್ಲೂ ಬ್ರೆಡ್ಶೀಟ್ ಇದಾವೆ, ಇಲ್ಲೇ ಓದ್ಕೊಂತ ಇದೀರಿ, ಇಲ್ಲೇ ಮಲ್ಕೊಂತ ಇದೀರಾ, ಇಲ್ಲೇ ಮಲಗ್ತಿದ್ದೀರಾ ಇಲ್ವಾ? ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಸರ್ಕಾರಿ ಕೆಲಸ ತಗೋಬೇಕಂತ ಅನ್ಕೊಂಡಿದ್ದೀರಾ ತಾನೆ? ಸರ್ಕಾರಿ ಕೆಲಸ ತಗೋಬೇಕಂತಂದ್ರೆ ಸರ್ಕಾರ ಏನ್ ಮಾಡ್ಬೇಕು? ನೋಟಿಫಿಕೇಶನ್ ಮಾಡ್ಬೇಕಾ, ಇಲ್ಲ ಹಂಗೆ ಜಾಬ್ ಸಿಗುತ್ತಾ ನಿಮ್ಗೆ? ನೋಟಿಫಿಕೇಶನ್ ಮಾಡ್ತೀನಿ ಅಂತ 1-2 ದಿನ ಅಲ್ಲ, ಇಷ್ಟೋ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ, ಪ್ರತಿ ಒಂದು ಚೇರಲ್ಲೂ ಬ್ರೆಡ್ಶೀಟ್. ಅಂದ್ರೆ ಇದು ನಾವು ಇಲ್ಲ ಬರೀ ಧಾರವಾಡ, ಬಿಜಾಪುರ, ಬೆಂಗಳೂರು ಅಲ್ಲ, ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ನೋಡಿ. ಇದು ಒಂದು ತಾಲೂಕು, ಸಿಂದಗಿ ತಾಲೂಕಲ್ಲಿ ಸ್ಟೂಡೆಂಟ್ಸು ಯಾವ ಪರಿಸ್ಥಿತಿ ಅಂದ್ರೆ ಲೈಬ್ರರಿಲೇ ಬ್ರೆಡ್ಶೀಟು, ಇಲ್ಲೇ ಊಟ, ಇಲ್ಲೇ ತಿಂಡಿ, ಇಲ್ಲೇ ಮಲ್ಕೊಳ್ಳೋಂಥ ಪರಿಸ್ಥಿತಿಗೆ ಸರ್ಕಾರ ತಗೊಂಬಂದಿದೆಯಾ ಇಲ್ವಾ? 7,84,000 ಹುದ್ದೆಗಳಲ್ಲಿ ಲಾಸ್ಟ್ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿದಾರಾ? ಇದನ್ನ ಖಂಡಿಸಿ ನಾವು ಬೆಂಗಳೂರು, ಧಾರವಾಡ, ಬಿಜಾಪುರದಲ್ಲಿ ಎಲ್ಲಾ ಕಡೆ ಹೋರಾಟ ಮಾಡಿದೀವಿ. ಮಾಡಿದ್ರು ಕೂಡ ಧಾರವಾಡದಲ್ಲಿ ಹೋರಾಟ ಮಾಡಿದ್ಮೇಲೆ ಒಂದೇ ಒಂದು ನೋಟಿಫಿಕೇಶನ್ ಮಾಡಿದ್ರು 708 ವೇಕೆನ್ಸಿ.
ಹೌದಾ? ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಮೀಟ್ ಮಾಡಿದಾಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಫಾರ್ ಆಲ್ ರೆಕ್ರೂಟ್ಮೆಂಟ್. ಎಲ್ಲದಕ್ಕೂ 5 ವರ್ಷ ವಯೋಮಿತಿ ಸಿಕ್ಕಿದೆ. ನಾವು ಒನ್ ಅಂಡ್ ಹಾಫ್ ಮಂತ್ 1.5 ತಿಂಗಳಿಂದ ವೆಯ್ಟ್ ಮಾಡಿದ್ವಿ ನೋಟಿಫಿಕೇಶನ್ ಮಾಡ್ತಾರ ಅಂತ ಹೇಳಿ. ಮಾಡಿದಾರಾ? ನೋಟಿಫಿಕೇಶನ್ ಮಾಡಿಲ್ಲ. ಈ ಒಂದು ತಾಲೂಕಲ್ಲೇ ಇಷ್ಟು ಸಾವಿರಾರು ಜನ ಓದ್ತಾ ಇದ್ದೀರಾ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ದೀರಾ. ಹೌದಾ? ಇವ್ರು ಎಲ್ರಿಗೂ ನ್ಯಾಯ ಸಿಗ್ಬೇಕಂತಂದ್ರೆ ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ಕಾರಕ್ಕೆ. ಕೇಳಿದ್ರೆ ಯಾವತ್ತದು ಜಾಬ್ ಕೊಡಿ ಅಂತ? ನೋಟಿಫಿಕೇಶನ್ ಮಾಡಿ. ನೋಟಿಫಿಕೇಶನ್ ಮಾಡಿದ್ರೆ ಅದ್ರಲ್ಲಿ ನೀವು ಕೇಪಬಲ್ ಏನಿದೆ ಅಂತ ನೀವು ತೋರಿಸ್ತೀರಾ. ಕರೆಕ್ಟ್ ಅಲ್ವಾ? ಇವರು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ಈ ಸರ್ಕಾರ 1000 ದಿನ ಕಂಪ್ಲೀಟ್ ಮಾಡಿದೆ. ಅದರಲ್ಲಿ 300 ಸ್ಟೇಟ್ಮೆಂಟ್, 300ಕ್ಕೂ ಅತಿ ಹೆಚ್ಚು ಸ್ಟೇಟ್ಮೆಂಟ್ಸು ಬರೀ ಸುಳ್ಳು ಹೇಳಿರೋ ಶಿಕ್ಷಣ ಸಚಿವರು. ಒಂದ್ಸತಿ 5,000, 10,000, 20,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೂ ಮಾಡಿಲ್ಲ. ಮಾಡಿದಾರಾ? ಈ ಕಡೆ ಹೋಮ್ ಮಿನಿಸ್ಟರ್ ನೋಡಿದ್ರೆ ಮಾಡ್ತೀನಿ 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂದ್ಬಿಟ್ಟು ಕನಿಷ್ಠ ಅಂದ್ರೆ 30,000 ವೇಕೆನ್ಸಿ ಇದೆ. ಎಷ್ಟೋ ಲಕ್ಷಾಂತರ ಜನ ಇವತ್ತು ಪೊಲೀಸ್ ಆಗ್ಬೇಕು ಅನ್ಕೊಂಡು ಕನ್ಸು ಕಟ್ಕೊಂಡು ಬಂದಿದ್ದೀರಾ. 3-4 ವರ್ಷದಿಂದ PC ನೋಟಿಫಿಕೇಶನ್ ಆಗಿಲ್ಲ. 5 ವರ್ಷ ಆಯ್ತು PSI ನೋಟಿಫಿಕೇಶನ್ ಆಗಿ. ಮಾಡಿದಾರಾ? ಇವತ್ತು ಹೋದ್ರೆ ನಿನ್ನೆ 2 ದಿನ ಮುಂಚೆ 676 ಕಾಲೇಜ್ ಸ್ಕೂಲು ಕ್ಲೋಸ್ ಮಾಡಿದ್ದಾರೆ. ಎಷ್ಟು ಹೇಳಿ? 676 ಸ್ಕೂಲ್ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಆಗ್ತಾ ಇಲ್ಲ. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಕ್ವಾಲಿಟಿ ಎಜುಕೇಶನ್ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಟೀಚರ್ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಟೀಚರ್ ರೆಕ್ರೂಟ್ಮೆಂಟ್ ಅದ್ರಲ್ಲಿ ಕೆಲವೊಂದು ಈಗಿರೋ ಸ್ಕೂಲಲ್ಲಿ ಕೆಲವೊಂದು ಸ್ಕೂಲಲ್ಲಿ ಟೀಚರ್ಸ್ ಇದ್ದಾರೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಟೀಚರ್ಸ್ ಇಲ್ಲ. ಆ ಒಂದು ಪರಿಸ್ಥಿತಿ ಇವತ್ತಿದೆ. ಇವತ್ತು ಬಡವರು ಯಾರೋ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕಳಿಸ್ಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬಿಕಾಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಇಲ್ಲ, ಟೀಚರ್ಸ್ ಇಲ್ಲ, ಒಂದೊಳ್ಳೆ ಎನ್ವಿರಾನ್ಮೆಂಟ್ ಇಲ್ಲ. ಟೀಚರ್ಸ್ ಇಲ್ಲ ಅಂತಂದ್ರೆ ಮತ್ತೆ ಹೆಂಗ್ ಅಡ್ಮಿಷನ್ ಆಗುತ್ತೆ? ಪಾಪ್ಯುಲೇಷನ್ ಎವ್ರಿ ವರ್ಷ ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ? ಜಾಸ್ತಿ ಆಗ್ತಾ ಇದ್ರೆ ಮತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಜಾಸ್ತಿ ಆಗ್ಬೇಕಲ್ವಾ, ಅಡ್ಮಿಷನ್ ಜಾಸ್ತಿ ಆಗ್ಬೇಕಲ್ಲ ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ ಅಲ್ಲಿ. ಇದು ಹಿಂಗೆ ಆಯ್ತಂತಂದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಪ್ರತಿ ಒಂದು ಕಾಲೇಜ್, ಸ್ಕೂಲು, ಕಾಲೇಜಸ್, ಈವನ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಎಲ್ಲ ಸಾರ್ವಜನಿಕ ಇಲಾಖೆಗಳೇನಿದಾವೆ, ಗೌರ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲನೂ ಕ್ಲೋಸ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಇವತ್ತು. ಇವ್ರು ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಎಲ್ಲ ಬಡವರಾಗಿ ಉಳ್ಕೊಂತಾರೆ. ನಿಮ್ಮ ಕನಸುಗಳು ಕನಸಾಗಿ ಉಳ್ಕೊಳುತ್ತೆ. ಪ್ರತಿಯೊಂದು ಯೂತ್ಸ್, ಪ್ರತಿಯೊಂದು ಗೌರ್ಮೆಂಟ್ ಸ್ಪರ್ಧಾತ್ಮಕ ಆಕಾಂಕ್ಷಿಗಳೇನಿದ್ದಾರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೇಕು. ಇವತ್ತು ಪ್ರತಿಯೊಬ್ಬರು ಹೋರಾಟ ಮಾಡ್ಬೇಕು. ಆ ಪರಿಸ್ಥಿತಿಗೆ ಯಾರು ತಗೊಂಬಂದಿರೋದು? ಯಾರು ತಗೊಂಬಂದಿದ್ದಾರೆ? ಸರ್ಕಾರಕ್ಕೆ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ನೀವು ಇದೇ ಲೈಬ್ರರಿಲಿ ಇದೇ ಬ್ರೆಶೀಟ್ ಎಷ್ಟು ವರ್ಷ ಅಂತ ಇಲ್ಲೇ ಇರಬೇಕಾಗುತ್ತೆ? ಆಗುತ್ತಾ? ಎಷ್ಟು ವರ್ಷ ಅಂತ ನಿಮ್ ತಂದೆ ತಾಯಿ ದುಡ್ಡು ಕಳ್ಸಕ್ಕಾಗುತ್ತೆ ನಿಮ್ಗೆ? ಮ್ಯಾಕ್ಸಿಮಮ್ 1-2 ವರ್ಷ ಆಯ್ತು, 3 ವರ್ಷ. ಅದಾದ್ಮೇಲೆ ಆಗುತ್ತಾ? ಇವತ್ತು ಒಂದು ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಫ್ರೀ ಇದೆಯಾ? ಲೈಬ್ರರಿ ಫ್ರೀ ಇದೆಯಾ? ಇಲ್ಲಿ ಯಾರಾದ್ರೂ ಫ್ರೀ ಊಟ ಕೊಡ್ತಾರಾ? ಫ್ರೀ ಟೆಸ್ಟ್ ಸೀರೀಸ್ ಸಿಗುತ್ತಾ? ಇಲ್ಲ. ಇದೆಲ್ಲ ಇಷ್ಟೆಲ್ಲ ಓದ್ಕೊಂಡಾದ್ಮೇಲೆ ನಿಮ್ಗೆ ಯಾವ್ದಾದ್ರು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಾ? PhD ಸರ್ಟಿಫಿಕೇಟ್ ಕೊಡ್ತಾರಾ? ನಿಮ್ಗೆ ಕೊಡ್ತಾರಾ ಹೇಳಿ? ಕೊಡಲ್ಲ. ಅಂದ್ಮೇಲೆ ಮತ್ತೆ ಇಷ್ಟೆಲ್ಲ ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು? ಸರ್ಕಾರ ಯಾಕೆ ಕಷ್ಟಪಡ್ತಾ ಇದೀವಿ ಅಂದ್ರೆ ಸರ್ಕಾರದಲ್ಲಿ ಒಂದು ಕೆಲಸ ತಗೋಬೇಕಂತಲ್ವಾ? ಸರ್ಕಾರ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಕೆಲಸ ಎಲ್ಲಿ ಸಿಗುತ್ತೆ? ಸಿಗುತ್ತಾ? ಸರ್ಕಾರ ಇವಾಗ ಬರೀ ನೆಪ ಅಷ್ಟೇ ಹೇಳ್ತಾ ಇದೆ. ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥದ್ದು ಇಲ್ಲ ಕಾನೂನು ರೀತಿಯಲ್ಲಿ ಏನೇ ತೊಡಗಿದ್ರು ಅದನ್ನ ಸರ್ಕಾರ ಏನ್ ಮಾಡ್ಬೇಕು? ಸರಿಪಡಿಸ್ಬೇಕಾ ಇಲ್ವಾ? ಈ ಯಾರಿಗೆ ನಾವು ಪವರ್ ಜಾಸ್ತಿ ಕೊಟ್ಟಿದೀವಿ? ಲೆಜಿಸ್ಲೇಟಿವ್ ಕೊಟ್ಟಿದೀವ, ಜುಡಿಷಿಯರಿ ಕೊಟ್ಟಿದೀವ? ಲೆಜಿಸ್ಲೇಟಿವ್ ಪವರ್ ಇದೆಯಲ್ವಾ? ಅದು ಯಾರು ಎಲೆಕ್ಟ್ ಮಾಡಿರೋದು? ಅವ್ರನ್ನ ಒಂದು MLA ಎಲೆಕ್ಟ್ ಮಾಡಿರೋದು ನೀವ? ಅವರೇ ಹೋದ್ರ? ನೀವು ವೋಟ್ ಹಾಕಿದ್ದಕ್ಕೆ ತಾನೇ ಅವ್ರ MLA ಆಗಿದ್ದು, ಹೌದಾ ಇಲ್ವಾ? ನೀವು ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೇಕು. ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಾಳೆ ದಿನ ಅನ್ಯಾಯಕ್ಕೊಳಗಾದವರು ಸಾರ್ವಜನಿಕರು, ನೀವು ಅಧಿಕಾರಿ ಆದಾಗ ಅವ್ರಿಗೆ ನೀವು ಯಾವ ರೀತಿ ನ್ಯಾಯ ಕೊಡಿಸ್ತೀರಾ? ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತಂದ್ರೆ ನಿಮಗೆ ಅನ್ಯಾಯ ಆದಾಗ ನೀವು ನ್ಯಾಯ ತಗೋಬೇಕಲ್ವಾ?
ತಗೊಂಬೇಕಾ ಇಲ್ವಾ? ನಿಮಗ್ ಅನ್ಯಾಯ ಆಗ್ತಾ ಇದ್ದಾಗ ನೀವು ಪ್ರಶ್ನೆ ಮಾಡಿ ನಿಮಗ್ ನ್ಯಾಯ ಪಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ನೀವು ಒಬ್ಬ ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಆದ್ಮೇಲೆ ನೀವು ನ್ಯಾಯ ಹೆಂಗ್ ಕೊಡ್ತೀರಾ ಅವರಿಗೆ? ನಿಮಗ್ ಅನ್ಯಾಯ ಆಗ್ತಾ ಇಲ್ವಾ? 3 ವರ್ಷದಿಂದ ಯಾವ್ದೋ ರೆಕ್ರೂಟ್ಮೆಂಟ್ ಆಗಿಲ್ಲ. ಸರ್ಕಾರ ಪ್ರಾಮಿಸ್ ಮಾಡಿತ್ತಾ ಇಲ್ವಾ? ಈಗ ಹೇಳಿದ್ರ ಇಲ್ವಾ? ಇಲ್ಲ ನಾನ್ ಸುಳ್ಳು ಹೇಳ್ತಾ ಇದೀನಾ? 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರ? ಆಯ್ತು, 3 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿದ್ರೆ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. 5 ವರ್ಷ ಅವ್ರ ಟರ್ಮ್, 5 ವರ್ಷದಲ್ಲಿ 50 ಸಾವಿರ ವೇಕೆನ್ಸಿ ಫಿಲ್ ಮಾಡಿದ್ರು 2.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕಾಯ್ತು. ಈಗ 3 ವರ್ಷ ಆಯ್ತು, 3 ವರ್ಷದಲ್ಲಿ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕಾಯ್ತು. ಮಾಡಿದಾರಾ? 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಮಾಡ್ತೀನಿ ಅತಿ ಶೀಘ್ರದಲ್ಲಿ, 2 ದಿನದಲ್ಲಿ, ಮುಂದಿನ ತಿಂಗಳು ಮಾಹಿತಿ ತರ್ಸ್ಕೊಂತೀನಿ. ಗೊತ್ತಿಲ್ಲ, ಬರೀ ಇದೇ ಸುಳ್ಳು ಹೇಳ್ಕೊಂಡ್ ಬರ್ತಿದ್ದಾರೆ. ಹೇಳ್ತಿದಾರಾ ಇಲ್ವಾ? ಮತ್ತೆ ಇದನ್ನೆಲ್ಲ ಕೇಳ್ಕೊಂಡು ನೀವು ಹೆಂಗ ಓದ್ತೀರಾ ಲೈಬ್ರರಿಲಿ? ಸರ್ಕಾರದಲ್ಲಿರೋ ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ವ್ಯಾಲಿಡ್ ಇರುತ್ತೆ. ಬರೀ ನ್ಯೂಸ್ ಪೇಪರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡಿದ್ರೆ ಆಗಲ್ಲ. ಎಲ್ರು ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳಿದ್ದಾರೆ, ಆ ನ್ಯೂಸ್ ಪೇಪರ್ ಅಲ್ಲಿ ಏನ್ ಹೇಳಿದ್ದಾರೆ, ಇಲ್ಲ ಮಾಧ್ಯಮದ ಮುಖಾಂತರ ಏನ್ ಹೇಳಿದ್ದಾರೆ, ಅದನ್ನ ನಾವು ನಡ್ಕೊಬೇಕಾ ಬೇಡ ಅವರು? ಇದನ್ನ ನಾವು ಖಂಡಿಸಿ ಮತ್ತೆ ನಾವು ಒಂದು ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇವಾಗ ಧಾರವಾಡದಲ್ಲಿ 24ನೇ ತಾರೀಕು, ಇದೇ ತಿಂಗಳು 24ನೇ ತಾರೀಕು ಶ್ರೀನಗರದಿಂದ DC ಕಚೇರಿ ತನಕ ಒಂದು ಪಾದಯಾತ್ರೆ ಮಾಡ್ತಾ ಇದೀವಿ. ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ ನಿಮ್ಗೋಸ್ಕರ. ನೀವು ಇಲ್ಲಿ ಸಿಂದಗಿಯಲ್ಲೂ ಅಷ್ಟೇ, ಸಿಂದಗಿಯಿಂದ ಬಿಜಾಪುರದಲ್ಲೂ ನೋಡೋಣ ಒಂದು ಹೋರಾಟ ಮಾಡ್ಬೇಕು ಅನ್ಕೊಂಡಿದೀವಿ. ಅಲ್ಲಿಗೂ ಆದ್ರೆ ನೀವು ಬನ್ನಿ. ಇಲ್ಲ ಅಂತಂದ್ರೆ ಸಿಂದಗಿಯಲ್ಲೇ ಒಂದು ಹೋರಾಟ ಮಾಡೋಣಲ್ಲ. ಎಷ್ಟು ಜನ ಇದ್ದೀರಾ? ಆಗಲ್ವಾ? ಹೋರಾಟ ಮಾಡ್ಬೇಕಾ ಬೇಡವಾ? ನೀವೆಲ್ಲ ಅದ್ರಲ್ಲಿ ಪ್ರಶ್ನೆ ಮಾಡ್ಬೇಕಿಲ್ಲಿ ಸರ್ಕಾರಕ್ಕೆ. ಇಷ್ಟು ಜನ ಯೂತ್ಸ್ ಇದ್ದೀರಾ, ಹೋಗ್ಲಿ ಈ ಒಂದು ಎನರ್ಜಿ, ಮನಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಕಷ್ಟಪಟ್ಟು ಓದ್ತಾ ಇದ್ರಲ್ಲ, ನಿಮ್ಮ ಒಂದು ಈ ಟೈಮ್, ವ್ಯಾಲ್ಯೂಬಲ್ ಟೈಮ್ ಒಂದ್ಸತಿ ಹೋಗಿದ್ ಮತ್ತೆ ಸಿಗುತ್ತಾ? ಸಿಗಲ್ಲ ಅಂತಂದ್ಮೇಲೆ ಪ್ರಶ್ನೆ ಮಾಡ್ಬೇಕು. ನಿಮಗೇನ್ ಬೇಕಾದ್ರೂ ತಗೋಬೇಕಂತಂದ್ರೆ ನಮ್ಮ ಸಮಾಜ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಮಾಡ್ಬೇಕು. ನಿಮಗೆ ಆ ಅಧಿಕಾರ ಡೆಮೋಕ್ರಸಿಯಲ್ಲಿ ಇದೆ, ಆ ಅಧಿಕಾರ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದೆ. ದಯವಿಟ್ಟು ಎಲ್ಲ ಆಸ್ಪಿರೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿ ಅತಿ ಶೀಘ್ರದಲ್ಲಿ ಒಂದು ಪ್ರೊಟೆಸ್ಟ್ ಮಾಡೋಣ. ಸಿಂದಗಿಯಲ್ಲೂ ಮಾಡೋಣ. ನಾನು ಬರ್ತೀನಿ ಇಲ್ಲಿ. ಅರ್ಥ ಆಯ್ತಾ? ಬಂದು ಇಲ್ಲಿ ಒಂದು ಹೋರಾಟ ಮಾಡೋಣ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು. ಇನ್ನು 15 ದಿನದಲ್ಲಿ ಅವ್ರೇನಾದ್ರೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲೂ ಎಲ್ಲ ಗೌರ್ಮೆಂಟ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಅಷ್ಟು ಜನ ನಿಮ್ದು ಬುಕ್ಸ್ ತಗೊಂಡೋಗಿ ಒಂದು DC ಕಚೇರಿ ಮುಂದೆ, ಇಲ್ಲಾಂದ್ರೆ ತಹಸೀಲ್ದಾರ್ ಆಫೀಸ್ ಮುಂದೆ ಅಲ್ಲೇ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಬೇಕು. ನೇಮಕಾತಿ ಮಾಡೋವರೆಗೂ. ಇಲ್ಲ ಅಂತಂದ್ರೆ ಅವ್ರಿಗೆ ಹಿಂಗೆ ಬಿಟ್ರೆ ಇನ್ನು 1 ವರ್ಷ 2 ವರ್ಷ ರೆಕ್ರೂಟ್ಮೆಂಟ್ ಮಾಡಲ್ಲ. ಯಾಕೆ ಅಂತಂದ್ರೆ ನೆಕ್ಸ್ಟ್ ZPTP ಎಲೆಕ್ಷನ್, ಗ್ರಾಮ ಸಭೆ ಎಲೆಕ್ಷನ್ ಬರುತ್ತೆ, MLC ಎಲೆಕ್ಷನ್ ಬರುತ್ತೆ, GB ಎಲೆಕ್ಷನ್ ಬರುತ್ತೆ. ಅವ್ರು ಎಲೆಕ್ಷನ್ ಅಲ್ಲಿ ಬಿಸಿ ಆಗ್ತಾರಷ್ಟೇ. ಕರೆಕ್ಟಾ? ನೀವು ಎಲ್ಲರೂ ಒಗ್ಗಟ್ಟಾಗಿ ಆದಷ್ಟು ಬೇಗ ಒಂದು ಪ್ರೊಟೆಸ್ಟ್ ಮಾಡೋಣ. ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಥ್ಯಾಂಕ್ ಯು. ಕೊಡಿ ಸರ್. ಇಲ್ಲಿ ಮಾತಾಡಿ. ಮಾತಾಡ್ತೀನಿ ನೀವು. ಸರ್ ಬಗ್ಗೆ ತಾವೆಲ್ಲರೂ ಈಗಾಗಲೇ ಕೇಳಿದ್ದೀರಿ.